ಭಾರತವನ್ನು ದ ಹಾರ್ಟ್ ಅಟ್ಯಾಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಇದು ನಿಮಗೆ ಗೊತ್ತೇ ಇದೆ. ಅಂದ್ರೆ ಇದಕ್ಕೆ ಕಾರಣ ನಾವು ದಿನ ಅಕ್ಕಪಕ್ಕದವರೊಂದಿಗೆ ಜಗಳ ಆಡುವುದಕ್ಕಲ್ಲ. ನಾವು ಜಗಳ ಮಾಡುವುದು ಯಾರ ಜೊತೆ ಗೊತ್ತಾ? ನಮ್ಮ ಮೇಲೆ ತುಂಬಾ ಸಿಹಿ ಉದ್ದೇಶಗಳು ಇರುವವರ ಮೇಲೆ, ಮತ್ತು ನಮಗೂ ಅವರಿಗಾಗಿ ತುಂಬಾ ಸಿಹಿ ಉದ್ದೇಶಗಳು ಅವರ ಜೊತೆ ಮಾತ್ರ. ಎರಡು ಬದಿಯಿಂದಲೂ ಸಿಹಿ ಮತ್ತು ಉದ್ದೇಶಗಳು. ಮಂದಸ್ಮಿತ ಅಣಕಿಸುವ ಮುಖ, ಈ ಉದ್ದೇಶ ಸೇರಿಕೊಂಡು ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಇಷ್ಟು ಸಿಹಿ ಉದ್ದೇಶಗಳು. ಯಾರ ಮೇಲೆ ಪ್ರೀತಿ ಬರುತ್ತದೆಯೋ ಅವರಿಗೆ ನೀವು ಪೂರಿ ಮಾಡ್ತಿರೋ ಇಲ್ವೋ? ಮಸ್ತ್ ಕಡಾಯಿ, ಅಲ್ಲಿ ಎಣ್ಣೆ ಕುಡಿಯುತ್ತಿದೆ. ಮಸ್ತ್ ಗುಂಡು ಪೂರಿ ಬರ್ತಿವೆ. ಅದು ನಿನ್ನ ಕೆನ್ನೆ ಅಂತೆ ಮೃದು ಬೆಳ್ಳಗೆ ಪೂರಿಗಳು. ಯಾರ ಮೇಲೆ ಪ್ರೀತಿ ಬರುತ್ತೆ ಅವರಿಗೆ ನೀನು ಹೆಲ್ದಿ ವೀಗನ್ ಡಯಟ್ ಕೊಡ್ತೀರಾ? ಇವತ್ತು ನಿನ್ನಿಗಾಗಿ ಸ್ಪ್ರೌಟ್ಸ್ ಮಾಡಿದನಪ್ಪ, ಏಕೆಂದರೆ ಇವತ್ತು ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತೀರಾ? ಇಲ್ಲ, ಇದು ಚಿಕ್ಕ ಪಟ್ಟಣಗಳಲ್ಲಿ ಅಥವಾ ಊರುಗಳಲ್ಲಿ ಇನ್ನೊಂದು ರೀತಿಯಲ್ಲಿ ನಡೆಯುತ್ತೆ. ಅಲ್ಲಿ ಮನೆಯಲ್ಲಿ ಒಂದು ಬೆರಣಿ ಇರುತ್ತದೆ. ಹೆಣ್ಣು ಮಕ್ಕಳು ಅದರಲ್ಲಿ ಅಚ್ಚುಮೆಚ್ಚಿನ ಉಪ್ಪಿನಕಾಯಿ ಮುಚ್ಚಿಟ್ಟಿರುತ್ತಾರೆ. ಏಕೆಂದರೆ ಉಪ್ಪಿನಕಾಯಿ ದಿನ ಮಾಡೋಕಾಗಲ್ಲ, ಹೊರಗಿಂದ ತರೋದಕ್ಕೂ ಹಣವಿಲ್ಲ. ಮನೆಯಲ್ಲೇ ಮಾವಿನಕಾಯಿ ಅಥವಾ ಹಲಸಿನಕಾಯಿ, ಉಪ್ಪಿನಕಾಯಿ ತೆಗೆದು ಇಡ್ತಾರೆ. ಇಲ್ಲ ಅಂದ್ರೆ ಮುಗಿದು ಹೋಗುತ್ತೆ. ಅದನ್ನು ಯಾರ ಮೇಲೆ ಜಾಸ್ತಿ ಪ್ರೀತಿ ಆಗುತ್ತೋ ಅವರಿಗೆ ಆ ಲವಂತಿರುವ ಎಣ್ಣೆಯಿಂದ ಹಲಸಿನಕಾಯಿ, ಉಪ್ಪಿನಕಾಯಿ ತೆಗೆದು ಅವರ ತಟ್ಟೆಗೆ ಹಾಕ್ತಾರೆ. ಇದನ್ನೇ ಹೇಳೋದು ಉದ್ದೇಶಗಳ ಆಟ ಅಂತ. ಆ ಅವೇರ್ನೆಸ್ ಇಲ್ಲದೆ ಇರುವ ಉದ್ದೇಶಗಳು ಏನು ಉಪಯೋಗಕ್ಕೆ ಬರುತ್ತಾ? ಇಲ್ಲ. ಅದು ಮೊದಲು ಯೋಚನೆಗೂ ಬರಲ್ಲ. ಈ ಕೊಲೆಸ್ಟ್ರಾಲ್ ಎಲ್ಲಿಗೆ ಓಡುತ್ತಿದೆ ಅಂತಾನೂ ಗೊತ್ತಾಗಲ್ಲ. ನಮ್ಮಂಥ ಅರ್ಥಪೂರ್ಣ ಸಂಬಂಧಗಳು ಬೇರೆ ಎಲ್ಲೂ ಇಲ್ಲ ಅನ್ಸುತ್ತೆ ನಮಗೆ. ಆದರೆ ನಮ್ಮಷ್ಟೇ ಹಾರ್ಟ್ ಅಟ್ಯಾಕ್ನಿಂದ ಸಾಯೋರು ಇಲ್ಲ, ಗೊತ್ತಿರಲಿ.